ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ನಡೀತಾ ಇದೆ ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಒಂದು ನೇಮಕಾತಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನ ಒಂದು ಟ್ರ್ಯಾಕಲ್ಲಿ ದಿನಾಂಕ 12/4/2025 ಎಷ್ಟು ಅಭ್ಯರ್ಥಿಗಳು ಟ್ರ್ಯಾಕಿಗೆ ಹಾಜರಾಗಿದ್ದರು, ಅಂದರೆ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಿದ್ದರು. ಅದರಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ, ಜೊತೆಗೆ ಎಷ್ಟು ಜನ 40+ ಅಂಕ ಪಡೆದಿದ್ದಾರೆ, ಎಷ್ಟು ಜನ ಫೇಲ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೀವು ನೋಡ್ಬೋದು, ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಥರದ ಒಂದು ಹೊಸ ಮಾಹಿತಿಗಳನ್ನು ಅಪ್ಡೇಟನ್ನು ನಾನು ನಿಮಗೆ ನಿರಂತರವಾಗಿ ಕೊಡ್ತಾ ಬರ್ತೀನಿ ಅಂತ ಹೇಳುತ್ತಾ. ನೋಡ್ಬೋದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಚಾಲಕ ಕಮ್ ನಿರ್ವಾಹಕ ಹುದ್ದೆ ನೇಮಕಾತಿ. ನೋಡಿ, ಜಸ್ಟ್ ಇದು ಹಾಸನ್ ಟ್ರ್ಯಾಕ್ ಮಾತ್ರ, ಇದರಲ್ಲಿ ಹುಮ್ನಾಬಾದ್ ಆ್ಯಡ್ ಮಾಡಿಲ್ಲ. ಹುಮ್ನಾಬಾದ್ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಿಂದಿನ ವಿಡಿಯೋ ಕೂಡ ನೋಡ್ಕೋಬೋದು. ಹಾಸನದಲ್ಲಿ ನಡೆದ ಚಾಲನಾ ವೃತ್ತಿ ಪರೀಕ್ಷೆಯ ಅಭ್ಯರ್ಥಿವಾರು ದಿನಾಂಕ 12/4/2025 ಯಾವಾಗ ಹಾಸನ್ ಸ್ಟಾರ್ಟ್ ಆಯಿತೋ ಆವಾಗಿಂದ 12/4/2025 40+ ಅಂಕ ಪಡೆದ ಸ್ಪರ್ಧಾರ್ಥಿಗಳ ಪಟ್ಟಿ, ಅಂದರೆ ಇಲ್ಲಿ 0ಇಂದನೂ ಆ್ಯಡ್ ಮಾಡಿದ್ದೀನಿ. ನಾವು 40+ ಅಭ್ಯರ್ಥಿಗಳನ್ನು ನೋಡ್ತಾ ಬರೋಣ. ನೋಡ್ಬೋದು ಸ್ನೇಹಿತರೆ, ಈ ಒಂದು ಲೈನ್ ಏನಿದೆ 0ಇಂದ 24 ಅಂಕ ಪಡೆದ ಅಭ್ಯರ್ಥಿಗಳು. ನೋಡಿ, ಈ 0 ಅಂಕ ಪಡೆದವರು ಟೋಟಲು 204 ಅಭ್ಯರ್ಥಿಗಳು, 1 ಅಂಕ ಪಡೆದವರು 43 ಅಭ್ಯರ್ಥಿಗಳು, 2 ಅಂಕ ಪಡೆದವರು 60 ಅಭ್ಯರ್ಥಿಗಳು, ಈ ಥರ ನೋಡ್ಕೋಬೋದು. ಈ ಲೈನ್ ಬಂದು ಈ ಲೈನು 25ಇಂದ 37.5 ಅಂಕ ಪಡೆದ ಅಭ್ಯರ್ಥಿಗಳ ಒಂದು ಪಟ್ಟಿಯಾಗಿರುತ್ತೆ. ನೋಡ್ಬೋದು, 25 ಅಂಕ ಪಡೆದವರು 141 ಜನ, 25 ಅಂಕ ಪಡೆದವರು 4 ಅಭ್ಯರ್ಥಿಗಳು. ಅಂದರೆ ಈ ಲೈನ್ ಪೂರ್ತಿ ಫೇಲ್ ಆದ ಅಭ್ಯರ್ಥಿಗಳು, ಇಲ್ಲಿಂದ ಪಾಸ್ ಆದ ಅಭ್ಯರ್ಥಿಗಳು ಸ್ಟಾರ್ಟ್ ಆಗ್ತವೆ. ನೋಡ್ಬೋದು, ಇಲ್ಲಿ 38 ಅಂಕ ಪಡೆದವರು 121 ಅಭ್ಯರ್ಥಿಗಳು, 38.5 ಅಂಕ ಪಡೆದವರು 84 ಅಭ್ಯರ್ಥಿಗಳು, 39 ಅಂಕ ಪಡೆದವರು 160, 39.5 ಅಂಕ ಪಡೆದವರು 111, 40 ಅಂಕ ಪಡೆದವರು 162, 40 ಅಂಕ ಪಡೆದವರು 111, 41 ಅಂಕ ಪಡೆದವರು 192, 41 ಅಂಕ ಪಡೆದವರು 114, 42 ಅಂಕ ಪಡೆದವರು 209, 42 ಅಂಕ ಪಡೆದವರು 149, 43 ಅಂಕ ಪಡೆದವರು 200, 43 ಅಂಕ ಪಡೆದವರು 96 ಜನ, 44 ಅಂಕ ಪಡೆದವರು 258 ಜನ, 44 ಅಂಕ ಪಡೆದವರು 95 ಜನ, 45 ಅಂಕ ಪಡೆದವರು 209 ಜನ, 45 ಅಂಕ ಪಡೆದವರು 89 ಜನ, 46 ಅಂಕ ಪಡೆದವರು 190 ಜನ, 46 ಅಂಕ ಪಡೆದವರು 73 ಜನ, 47 ಅಂಕ ಪಡೆದವರು 145 ಜನ, 47 ಅಂಕ ಪಡೆದವರು 50 ಜನ, 48 ಅಂಕ ಪಡೆದವರು 117 ಜನ, 48 ಅಂಕ ಪಡೆದವರು 28 ಜನ, 49 ಅಂಕ ಪಡೆದವರು 73 ಜನ, 49 ಅಂಕ ಪಡೆದವರು 9 ಜನ, 50ಕ್ಕೆ 50 ಅಂಕ ಪಡೆದವರು 31 ಜನ. ಇದು ನಾನು ನಿಮಗೆ ತಿಳಿದಿರುವ ಹಾಗೆ ಓನ್ಲಿ ಹಾಸನ ಒಂದು ಟ್ರ್ಯಾಕಲ್ಲಿ ಏನು ಅಭ್ಯರ್ಥಿಗಳು ಅಂಕ ಪಡೆದವರು ಆ ಒಂದು ಲಿಸ್ಟ್ ಆಗಿದೆ. ಹುಮ್ನಾಬಾದ್ ಸಪ್ರೇಟ್ ಇದೆ, ಆಲ್ರೆಡಿ ಅದು ವಿಡಿಯೋ ಮಾಡಿದ್ದೀನಿ. ನೀವು ನೋಡ್ಕೋಬೋದು. ಜಸ್ಟ್ ಇದು ಹಾಸನ ಮಾತ್ರ ಇದೆ ಸ್ನೇಹಿತರೆ. ನೋಡೋಣ ಮತ್ತೆ ನೆಕ್ಸ್ಟ್ ಮುಂದೆ. ನೋಡ್ಬೋದು ಸ್ನೇಹಿತರೆ, ನೀವು ಟೋಟಲ್ 0ಇಂದ 24 ಅಂಕ ಪಡೆದ ಟೋಟಲ್ ಅಭ್ಯರ್ಥಿಗಳು 1902 ಜನ, ಅಂದರೆ ಇಷ್ಟು ಜನ ಇವರು ಫೇಲ್ ಆದ ಲೆಕ್ಕ ಇವರು. ಇಲ್ಲಿ 25ರಿಂದ 37 ಅಂಕ ಪಡೆದವರು 1811 ಜನ ಅಭ್ಯರ್ಥಿಗಳು. ಜೊತೆಗೆ 38ರಿಂದ 50 ಅಂಕ ಪಡೆದ ಟೋಟಲ್ ಅಭ್ಯರ್ಥಿಗಳು 3076. ನೋಡ್ಬೋದು ಸ್ನೇಹಿತರೆ.
ಸೊ ಮುಂದೆ ನೋಡ್ತಾ ಹೋಗೋದಾದರೆ ಅಪ್ ಟು ಇಲ್ಲಿ ಗಂಟ ಹಾಸನ ಟ್ರ್ಯಾಕ್ ಸ್ಟಾರ್ಟ್ ಆಗಿದ್ಮೇಲೆ ಇಲ್ಲಿವರೆಗೂ ಅಂದರೆ 12/4/2025 ಎಷ್ಟು ಅಭ್ಯರ್ಥಿಗಳು ಹಾಜರಾದರು, ಅದರಲ್ಲಿ ಎಷ್ಟು ಜನ ಪಾಸ್ ಆದರು, ಎಷ್ಟು ಜನ ಫೇಲ್ ಆದರು. ಸೊ ನೋಡ್ತಾ ಹೋಗೋಣ. ಸೊ ನೋಡ್ಬೋದು ಸ್ನೇಹಿತರೆ, ಇಲ್ಲಿವರೆಗೆ ಹಾಸನ ವೃತ್ತಿ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳು 6,789 ಅಭ್ಯರ್ಥಿಗಳು. ದಿನಾಂಕ 12/4/2025. ಇದು ಹಾಸನ ಟ್ರ್ಯಾಕಲ್ಲಿ 6,789 ಅಭ್ಯರ್ಥಿಗಳು ಹಾಜರಾಗಿ 6,089ರಲ್ಲಿ 6,789 ಅಭ್ಯರ್ಥಿಗಳಲ್ಲಿ ಅದರಲ್ಲಿ ಪಾಸಾದ ಅಭ್ಯರ್ಥಿಗಳು ಅಂದರೆ 25 ಅಂಕದಿಂದ ಸ್ಟಾರ್ಟ್ ಆಗಿರುತ್ತೆ. 25 ಅಂಕದಿಂದ 50 ಅಂಕವರೆಗೆ. ಸೊ ಟೋಟಲ್ ಅಭ್ಯರ್ಥಿಗಳು 4,887 ಅಭ್ಯರ್ಥಿಗಳು. ಸೊ ಅದರಲ್ಲಿ ಫೇಲ್ ಆದ ಅಭ್ಯರ್ಥಿಗಳು 1,902. ಸೊ ಇಲ್ಲಿ ನೋಡಿ 1,902. ಜೊತೆಗೆ 40ರಿಂದ 44 ಅಂಕ ಪಡೆದ ಅಭ್ಯರ್ಥಿಗಳು ಎಷ್ಟು ಜನ ಇದ್ದಾರೆ ಅಂದರೆ ನೋಡ್ತಾ ಹೋಗೋದಾದರೆ 40ರಿಂದ 44 ಅಂಕ ಪಡೆದವರು 1,586. ಅದೇ ರೀತಿ 45ರಿಂದ 50 ಅಂಕ ಪಡೆದ ಅಭ್ಯರ್ಥಿಗಳು 1,014 ಅಭ್ಯರ್ಥಿಗಳು 45ರಿಂದ 50 ಅಂಕ ಪಡೆದಿದ್ದಾರೆ. ಸೊ ಟೋಟಲ್ ನೋಡೋದಾದರೆ 40ರಿಂದ 50 ಅಂಕ ಪಡೆದ ಅಭ್ಯರ್ಥಿಗಳು ಹಾಸನ ಟ್ರ್ಯಾಕಲ್ಲಿ 40ರಿಂದ 50 ಅಂಕ ಪಡೆದವರು 1,586 ಪ್ಲಸ್ 1,014. ಸೊ ಎರಡು ಸೇರಿದರೆ 2,600 ಅಭ್ಯರ್ಥಿಗಳು. 40ರಿಂದ 50 ಅಂಕ ಪಡೆದ ಅಭ್ಯರ್ಥಿಗಳು 2,600. ಇದು ಹಾಸನ ಟ್ರ್ಯಾಕಲ್ಲಿ. ಸೊ ನೋಡಿ ಸ್ನೇಹಿತರೆ, ಹಾಸನ ಟ್ರ್ಯಾಕ್ ಮಾತ್ರ, ಇದು ಕೇವಲ ಹಾಸನ ಟ್ರ್ಯಾಕ್ ಮಾತ್ರ. ಸೊ ಇನ್ನಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸ್ತಾ ಹೋಗೋಣ. ಸೊ ಇನ್ನೊಂದು ವಿಷಯ ಸೊ ನೋಡೋಣ. ಸೊ ಇಲ್ಲಿವರೆಗೆ ಈ ಹಾಸನ ಟ್ರ್ಯಾಕಲ್ಲಿ 6,789 ಅಭ್ಯರ್ಥಿಗಳು ಹಾಜರಾದರು. ಸೊ ಜೊತೆಗೆ ಈಗಾಗಲೇ ಒಂದು ಲಿಸ್ಟ್ ಕೂಡ ಬಿಟ್ಟಿದ್ದಾರೆ 15ನೇ ತಾರೀಕಿಂದ ಮುಂದಿನ ತಿಂಗಳು 8ನೇ ತಾರೀಕುವರೆಗೂ. ಸೊ ಅದರಲ್ಲಿ 2,500 ನೋಡ್ಬೋದು ಸ್ನೇಹಿತರೆ. ಟೋಟಲು ಇವೆರಡು ಸೇರಿದರೆ 9,379 ಆಯಿತು. ಸೊ ನಮಗೆ ಒಂದು ಮಾಹಿತಿ ಪ್ರಕಾರ ಜೊತೆಗೆ 9,379 ಆಯ್ತಲ್ವ, 6,789 ಆಲ್ರೆಡಿ ಹಾಜರಾಗಿದ್ದಾರೆ. 2,590 ಈಗ ಹೊಸ ಲಿಸ್ಟ್ ಬಿಟ್ಟಿದ್ದಾರೆ, ಹಾಜರಾಗಬೇಕು. ಎರಡು ಸೇರಿದರೆ 9,379 ಆಯಿತು. ಸೊ ಜೊತೆಗೆ 2,600 ಆಲ್ರೆಡಿ ಹುಮ್ನಾಬಾದಲ್ಲಿ ಕಂಪ್ಲೀಟ್ ಆಗಿದೆ. ಸೊ ಎಲ್ಲ ಸೇರಿದರೆ ನಮಗೆ ಏನಾಯಿತು 11,979 ಆಯಿತು ಸ್ನೇಹಿತರೆ. 11,979 ಆಯಿತು. ಸೊ ಇವಾಗ ನಮಗೆ ಟೋಟಲ್ 14,000ರಲ್ಲಿ 11,979 ತೆಗೆದರೆ ನಮಗಿನ್ನು ಉಳಿಯೋದು 2,021. ಅಂದರೆ ಈ 2,021 ಅಭ್ಯರ್ಥಿಗಳು ಆಬ್ಸೆಂಟ್ ಆಗಿದ್ದಾರೆ, ಆಬ್ಸೆಂಟ್ ಆದ ಅಭ್ಯರ್ಥಿಗಳು. ಸೊ ಇನ್ನು ಈ ಒಂದು 2,590 ಏನು ಹೊಸ ಲಿಸ್ಟ್ ಬಿಟ್ಟವರು, ಇದರಾಗ ಕೂಡ ಕೆಲವೊಂದು ಅಭ್ಯರ್ಥಿಗಳು ಆಬ್ಸೆಂಟ್ ಆಗ್ಬೋದು ಕಾರಣಾಂತರದಿಂದ. ಸೊ ಅದೂ ಕೂಡ ಆ್ಯಡ್ ಆಗಿ ಈ 2,021 ಅಭ್ಯರ್ಥಿಗಳಿಗೆ ಏನು ಮಾಡ್ತಾರೆ ಅಂದರೆ ನೆಕ್ಸ್ಟ್ ಮಂತು 8ನೇ ತಾರೀಕಿನಿಂದ ನಿಮಗೆ ಒಂದು ಡೇಟ್ ಮಿಸ್ ಆದ ಅಭ್ಯರ್ಥಿಗಳಿಗೆ ಒಂದು ಹೊಸ ಲಿಸ್ಟ್ ಬಿಟ್ಟಿರ್ತಾರೆ. ಸೊ 8ನೇ ತಾರೀಕು ಅಂದರೆ ಒಂದು 12, 13ನೇ ತಾರೀಕಿನಿಂದ ಹೊಸ ಲಿಸ್ಟ್ ಅದು ಡೇಟ್ ಮಿಸ್ ಆದ ಅಭ್ಯರ್ಥಿಗಳಿಗೆ ಡೇಟ್ ಕೊಡ್ಬೋದು ಅನ್ಕೋತೀನಿ. ಸೊ 2,021 ಅಭ್ಯರ್ಥಿಗಳಿಗೆ ಒಂದು ದಿನಕ್ಕೆ 150, ಈಗಿನ ಒಂದು ಲಿಸ್ಟ್ ಪ್ರಕಾರ ಏನು ಬಿಟ್ಟಿದ್ದಾರೆ ಆ ಥರ ನೋಡೋದಾದರೆ ಒಂದು 13ರಿಂದ 14 ದಿನ ಬೇಕಾಗುತ್ತೆ ಈ ಟೆಸ್ಟ್ ನಡೆಯೋಕ್ಕೆ. ಡೇಟ್ ಮಿಸ್ ಆದ ಅಭ್ಯರ್ಥಿಗಳಿಗೆ ಮೇ ಬಿ
ಮುಂದಿನ ತಿಂಗಳು ಕಂಪ್ಲೀಟಾಗಿ 31ನೇ ತಾರೀಕುವರೆಗೂ ಕೊಡ್ಬೋದು ಅನ್ಕೋತೀನಿ. ಸೊ ನೋಡೋಣ, ಕಾದು ನೋಡೋಣ. ಸೊ ಈ ಒಂದು ಮಾಹಿತಿ ನಿಮಗೆ ಡೀಟೇಲ್ ಆಗಿ ಗೊತ್ತಾಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಸೊ ನೋಡೋಣ. ಸೊ ಇದೇ ರೀತಿ ಮುಂದೆ ಹೊಸ ಹೊಸ ಅಪ್ಡೇಟ್ಗಳು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಅಂತ ಹೇಳುತ್ತಾ, ಸೊ ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ತಪ್ಪದೆ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ಖಂಡಿತವಾಗ್ಲೂ ನೀವು ಕಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ, ಸೊ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ.